ಎಲ್ಲಿದ್ದಿ? ನೋಡಮ್ಮ ಹೊಲ ಸೇರ್ಕೊಂಡು ಊರಕ್ಕೆ ಬರೋದು ಅಪ್ರೂಪ ಆತಮ್ಮ. ಅಕ್ಕಿ ಕೊಡ್ತಾರೆ ಅಂದ್ರು ಸೊಸೈಟಿಗೆ. ಅದಕ್ಕೆ ನಾನು ಬಂದು ತೂಕ್ ಸಿಕ್ಕಾನ. ರೇಷನ್ ಕಾರ್ಡ್ ಇಲ್ಲೇ ಐತೆ ನಮ್ಮ ಮನೆಯಾಗೇನೆ. ಅದಕ್ಕೆ ತೂಕ್ ಸಿಕ್ಕಾನ ಬಂದು ಪಾಪ ಬಂದು ತಾಣೋಗ್ತಾನೆ ಜೀವನ ಅಂತೇಳಿ ಅದಕ್ಕೆ ಬಂದಮ್ಮ. ಕೊಡ್ತಾ ಇದಾರಂತ ಇವತ್ತು ಅಕ್ಕಿನ. ಕೊಡ್ತಾ ಇದಾರಮ್ಮ. ನಾನು ಅವಾಗಲೇ ಹೋಗಿದ್ದೆ, ಯಾರು ಜನ ಇರಲಿಲ್ಲ. ಹೋಗಿ ಇಟ್ಟತ್ನಾಗೂ ಯಾರು ಜನ ಇರಲ್ಲ. 4 ಗಂಟೆ ಮೇಲ್ಪಟ್ಟು ಯಾರು ಇರಲ್ಲ. ಎದ್ದೊತ್ನಾಗಾದ್ರೆ ಹೆಂಗೆ ಜನ ನನಗೆ ಅಂತಾರ 11-12 ಗಂಟೆ ಹಿಂಗೆ ಹೊರಗುಟ್ಟು ಹೋಗ್ತಾರೆ ಜನ. ಇಟ್ಟತ್ನಾಗ ಯಾರು ಇರಲ್ಲ. ಹೋಗಿ ಆರಾಮಾಗಿ ತರ್ಬೋದು, ಏನಂತ ಜನ ಇರಲ್ಲ. ಸರಿ ಆಯ್ತೇಳಿ ನಾನು ಅದಕ್ಕೇನೆ ರೇಷನ್ ಕಾರ್ಡ್ ಇಲ್ಲ ಮಂತಾಗಿತ್ತ ತಾಂಡಂಗೆ ಹೋಗೋಣ ಅಂತೇಳಿ ಬಂದು ಚೀಲ ತಕೊಂಡು ಇಲ್ಲೇ ಐತೆ ಸೀಲ್ಗಳೆಲ್ಲ. ಅಲ್ಲಿ ಇಲ್ಲ ಪಾಪ ಸೀಲ ಅಂತವೆಲ್ಲನ. ಅದಕ್ಕೆ ಸೀಲ್ಗಳು ಎಲ್ಲ ಇಲ್ಲೇ ಇದ್ದಾವೆ, ತಗೊಂಡೋಗೋಣ. ತೂಕ್ ಸಿಕ್ಕಮ್ಮಂಗೆ ಬರ್ತೀನಿ ಅಂದ. ತೂಕ್ ಸಿಕ್ಕಿ ಗುಂಡಪ್ಪಂತ ಫೋನ್ ಮಾಡಿಸ್ತೀನಿ, ಬರ್ತಾನೆ. ಹೋಗ್ರಪ್ಪನ ತಿರ್ಗಿ ಬಾಕ್ಲಾಕ್ತಾರೆ. ಇವಳು ಹೊಲ್ತಕ್ಕೆ ಹೋದ್ಲು, ಬಾಕ್ಲಾಕಿರ್ತೀರಿ ಮನೆಯಾಗೆ ಬೇಕೋ ಅಂದಂಗೆ ಆಗುತ್ತೆ. ಇವರು ಇದ್ರೇನೆ ಚಂದ ಅಂತಾರೆ, ಕೇರೆಗೆ ತುಂಬ್ದಂಗಿರುತ್ತೆ. ನಮ್ಮಮ್ಮ ಯಾಕೆ ಊರಾಗ ಬಂದಿರಂಗೈತೆ. ಏನೇ ಜೀವಿತ, ಏನ್ ತಾಯಿ ಹೆಂಗಿದೀಯಾ? ಹಂಗೇನೆ 2 ದಿನಕ್ಕೆ ಬದಲಾಗ್ಬಿಟ್ಟಿದೀಯಾ? ಜಯಮಂಟಿ, ನನ್ಗೇನು ಕಡಿಮೆ ಆಗೈತೆ? ಉಣ್ಣೋಕು ತಿನ್ನೋಕು ಒಡವೆ ವಸ್ತಾ, ಅಯ್ಯೋ ಮನೆ ಹೆಂಗೈತೆ? ಏನು ಕಡಿಮೆ ಆಗೈತೆ ಅಂತ ಚಿಂತೆ ಮಾಡೋಣ. ನಾನು ಅಲ್ಲಿಗೆ ಹೋದಾಗಿಂದನು ಒಂಥರ ನನ್ನ ಲೆವೆಲ್ಲೇ ಚೇಂಜ್ ಆಗ್ಬಿಡ್ತು. ಆ ಥರ ನಾನು ಚೆನ್ನಾಗಿದ್ದೀನಿ. ನನ್ನೊಂಥರ ಲೆವೆಲ್ಲೇ ಚೇಂಜ್ ಆಗ್ಬಿಟ್ಟೈತೆ. ನಮ್ಮ ಹಂಗೆ ಇದೆಯಾ ತಾಯಿ 2 ದಿನಕ್ಕೇನೆ? ಬಿಡು ಬೋಲ್ ಚೆನ್ನಾಗಿದೀಯ. ನಮ್ಮಮ್ಮ ಎಂತೆಂಥ ಬಟ್ಟೆ ಇಕ್ಕೆಂತೀಯ. ಮನೆ ಹೆಂಗೈತೆ? ಹಂಗ ಹೋಗಿ ನೋಡ್ತಾಯಿ, ಹಂಗ ಹೋಗಿ ಎಂಥ ಒಳ್ಳೆ ಸ್ಥಾನಕ್ಕೆ ಸೇರ್ಕೆಬಿಟ್ಟೆ. ಅಬ್ಬಬ್ಬಬ್ಬ, ಬೋಲೋ ಅದೃಷ್ಟಮ್ಮ ನಿಂದು. ಏನು ಅದೃಷ್ಟ ಅಂತಿ ಅಂದರೆ ಜನ ಆಡ್ಕೊಂಬ್ತಾರೆ. ಆಡ್ಕೊಂಬ್ಲೇಳು, ಆಡ್ಕೊಂಡ್ರು ಪರವಾಗಿಲ್ಲ. ಎಷ್ಟು ಜನ ನನ್ನ ಎಷ್ಟು ಅನ್ಕೊಂಡ್ರು ಪರವಾಗಿಲ್ಲ. ನನ್ನ ಏನಾದರೂ ಅಂದ್ರೂ ಪರವಾಗಿಲ್ಲ. ಜೀವಿತ ಅಂತವಳು ಇಂಥವಳು ಏನಾದರೂ ಅಂದ್ರೂ ಪರವಾಗಿಲ್ಲ. ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಚೆನ್ನಾಗಿರೋದು ನೋಡ್ತೀನಿ, ನಾನು ಚೆನ್ನಾಗಿರ್ಬೇಕು ಅಷ್ಟೇ. ಯಾರು ಏನು ಅನ್ಕೊಂಡ್ರು ನನಗೆ ಚಿಂತೆ ಇಲ್ಲ. ನಾನು ಚೆನ್ನಾಗಿರೋದು ನೋಡ್ಕೊಂತೀನಿ. ಅಷ್ಟೇ, ನಾನು ಚೆನ್ನಾಗಿರೋದು ನೋಡ್ಕೋಬೇಕು. ನಿಮ್ಮ ಅಮ್ಮ ಬಂದ್ಲ ಮೀಗ. ನಿಮ್ಮ ಮನೇನು ಬಾಕ್ಲಾಕಿದ್ದೀನಿ. ಇವಾಗ ನಾವು ಅತ್ಲಾಗೂ ಹೋಗಲ್ಲ, ಏನಿಲ್ಲ. ನಿಮ್ಮಮ್ಮ ಹೊಲ್ದಾಗಳಿಂದ ಬಂದು ಇದ್ದಿದ್ರೆ ವಾಸಿ ಆಗೋದೊಂದಿಟ್ಟು ಬೇಜಾರಾಗುತ್ತೆ. ಇವಾಗ ನಿಮ್ಮಮ್ಮ ಏನು ಇಲ್ಲದಕ್ಕೆ ಬೇಜಾರಾದಂಗೆ ಆಗುತ್ತೆ. ಯಾಕೋ ಬಂತು ನಮ್ಮಮ್ಮಯ್ಯ, ಮಾತಾಡಿಸ್ತೀನಿ ತಡಿ. ಹೋಗಿ ಅಕ್ಕಿ ಕೊಡ್ತಾರೆ, ಅಕ್ಕಿ ತಗೊಂಡೋಗ್ನಿ ಅಂತ ಬಂದವಳೆ. ಅಕ್ಕಿ ತಗೊಂಬತ್ತೀನಿ ಅಂತ ಹೇಳಿ ಅಕ್ಕಿನ ತೂಗ್ ಸಿಗ್ತಾಳಂತೆ. ಮಗ ಬಂದು ತಗೊಂಡೋಗ್ತಾನಂತೆ. ಮಗ ಸೊಸೆ ಎಲ್ಲ ಸೆನಕ ಇದ್ದಾರಮ್ಮ. ಇವಾಗ ಯಾರ್ದೇನು ಅಂತಾರೆ. ಚೆನ್ನಾಗಿರ್ಲಿ. ಇವಾಗ ನನ್ನಷ್ಟು ಯಾರು ಇಲ್ಲ ಬಿಡು, ನಾನು ಮುಂದಿದ್ದೀನಿ ಜಯಮಂಟಿ. ಈಗ ನಾನು ಯಾವ್ದಕ್ಕೇನು ಕಮ್ಮಿ ಇಲ್ಲ ಅಮ್ಮಂಗಿರೋದು ನಾನು. ಅಂದ್ರೆ ನೀನು ಹೇಳಿ, ಇವಾಗ ಎಲ್ಲರಿಗಿನ್ನ ಸೆನಕ್ಕಿರೋದು. ಸುಮ್ಕಿರೋರೆಲ್ಲ ನಿಂತಕ್ಕೆ ಬೋತಾರೆ. ನೀನು ಸೆನಕ್ಕಿದ್ರೆ ಎಲ್ಲರೂ ನಿಂತಕ್ಕೆ ಬೋತಾರೆ ಸುತ್ತಾರ್ಕೊಂಡು. ತಡಿ, ನಮ್ಮ ಅಮ್ಮಯ್ಯನ ಕರಿತೀನಿ. ಒಂದು ಮಾತಾದಲ್ಲ ಏನಂಬತ್ತು ನೋಡೋಣ. ಬಾರಮ್ಮ ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಯೆಲ್ಲ ನೋಡ್ಕೊಂಡು ಬರುವಂತೆ ಅಂತೀನಿ. ಗನ್ನ ಅದೆಲ್ಲ ಕರಿ ನಿಮ್ಮ ಅಮ್ಮಯ್ಯನ, ಬತ್ತಾಳೆ ನೋಡೋಣ. ಮೂಡ್ ಸಿಕ್ಕಿದ್ನಪ್ಪ, ಸೀಲ್ಗಳು ಒಂದೂ ಸಿಗಲ್ಲ ಹೋಗತ್ತ. ಅದೃಷ್ಟ ಅಮ್ಮರ ಮನೆಗೆ ಏನೇನೋ ಇದಾವೇನ ಕೇಳ್ತೀನಿ. ಅಮ್ಮ ನಿಂತ್ಕೊಳಮ್ಮ. ನೀನು ಬಾಯ ನನ್ನ ಅಮ್ಮ ಅಂತ ಕರಿಬೇಡ. ಏನು ನನ್ಯಾಕೆ ಮಾತಾಡಿಸ್ತಾ ಇದೆಯಾ ನೀನು? ನೀನು ಪಾಡಿಗೆ ನೀನು ಇರೋದು ಕಲಿ. ನನ್ನೇನಕ್ಕೆ ಮಾತಾಡಿಸ್ತಾ ಇದೆಯಾ? ಅಮ್ಮ, ನನ್ನ ಲೆವೆಲೇ ಚೇಂಜ್ ಆಯಿತು ಗೊತ್ತಾ ಇವಾಗ. ನಿನ್ನ ಮಗುಗಿನ ನಿನ್ನ ಸೊಸೆಗಿನ ನಾನು ಇವತ್ತು ಹೆಂಗಿದ್ದೀನಿ. ಅವ್ರು ಸುಮ್ಮನೆ ಧೂಳೈಕೊಂಡು ದುಡಿತಾರೆ. ನಾನು ಇವತ್ತು ಧೂಳೈಕೊಂಡಲ್ಲೇ ಇವತ್ತು ಚೆನ್ನಾಗಿದ್ದೀನಿ. ಅಷ್ಟೊಂದು ಕಷ್ಟಪಟ್ಟು ದುಡಿತಾರೆ. ನಾನು ಕಷ್ಟಪಡ್ದಲ್ಲಿ ಇವತ್ತು ಚೆನ್ನಾಗಿದ್ದೀನಿ. ನೋಡು, ನಾನು ಎಂಥ ಒಳ್ಳೆ ಮನೆಗೆ ಹೋಗಿದ್ದೀನಿ ಇವತ್ತು. ಇವಾಗ ಏನು ನನಗೇನು ಯಾವುದಕ್ಕೇನು ಕಡಿಮೆ ಇಲ್ಲ ಕಣಮ್ಮ. ನನ್ನ ಲೆವೆಲೇ ಚೇಂಜ್ ಆಗೈತೆ. ಬಾ ಇವಾಗ ನಮ್ಮ ಮನೆಗೆ ನೋಡುವಂತೆ. ನಮ್ಮ ಮನೆ ನಾವು ಸ್ವಲ್ಪ ನೋಡುವಂತೆ ಬಾರಮ್ಮ. ಹೋಗೆ ನೀನು ಹೋಗಿ, ಅದನ್ನೇ ನೋಡಕ್ಕೆ ಬರೋಣ. ಹೋಗಿ ನೀನೇ ನೋಡ್ಕೊಂಡು ಕುಕ್ಕ. ಹೋಗಿ ನೋಡ್ಕೊಂಡು ಹೋಗಿದ್ಯಲ್ಲ, ನೀನೇ ನೋಡ್ಕೊಂಡು ಕುಕ್ಕ. ನಮಗೇನು ಅಂತ ಅದ ಎಂಥ ಅವ್ರ ಮನೆ ತಗೊಂಡು ಏನು ಮಾಡ್ತೀಯ ನೀನು? ಇಂಥ ಕೆಲಸ ಮಾಡಿರಿ. ಒಳ್ಳೆ ತನ್ನಿಂದ ಒಳ್ಳೆ ಇದರಿಂದ ಒಳ್ಳೆ ಮನಸ್ಸಿಂದನ ದುಡ್ದಿದ್ರೆ ಅದು. ಇಂಥದ್ನ ಯಾರು ಒಪ್ಪಲ್. ಹೋಗಿ ನೀನು ಹೆಂಗಾನ ಇರೇ, ನಮ್ಗೇನು ಬರೋದೇನೈತೆ? ನೀರು ಮರಮ ಇಲ್ಲಿ ಯಾತ್ರದ್ದು ಇರಲಿಲ್ಲ. ಅವನು ಬೋಲು ಇದು ಮಾಡೋಣ ಹೇಳು. ಇವಳಿಗೆ ಮರ್ಯಾದೆನೇ ಕೊಡ್ತಿರ್ಲಿಲ್ಲ. ಬರೀ ಮಾಡಿ ಅಕರೆ ಮಾಡಿದ ಒಬ್ಳದ ಹೇಳೋಣಮ್ಮ. ಅಕರೆ ಮಾಡಿದ ಕರೆ ಮಾಡಿದಾಗ ಒಬ್ರತ ಮಾತಾಡ್ತಿದ್ನಮ್ಮ. ಇವಳನ್ನ ಮಾತಾಡಿಸ್ತಾನೆ ಇರಲಿಲ್ಲ. ಯಾಕೆ ನಡೀತಿರ್ಲಿಲ್ಲ. ಸುಮ್ಮನೆ ಅವಳು ಹೋಗಿ ಒಳ್ಳೆ ಗ್ರೇಡಿ ಸೇರಿ ಅವಳೆ ನಿನ್ನ ಮಗಳು. ಸುಮ್ಕಿರ ಜಕ, ನೀನು ಯಾಕೆ ಮಾತಾಡ್ತೀಯ? ನೀನು ಅವಳ ಕಡೆಗೆ ಮಾತಾಡ್ತೀಯಲ್ಲ. ವಯಸ್ಸಿನಾಗೆ ಹಿಡ್ದು ದೊಡ್ಡಾಳಾಗಿ ಇಂಥ ಮಾಡಬಾರ್ದು ಕಣೆ ಅಂತ ಹೇಳ್ಬೇಕಾ? ಮರ್ಯಾದಿರ್ತವೆ ಇಂಥ ಮಾಡಿರಿ. ಹೆಂಗ ಇರ್ಬೇಕಮ್ಮ 1-2 ದಿನ ಕಾಪ್ರ ಮಾಡಬೇಕು. ಬರೀ ಅವ್ರದ್ದು ಹೇಳ್ತಾಳಲ್ಲ, ನೀನು ಮಾಡಿರೋದು ತಪ್ಪು ಹೇಳಲ್ಲ. ನೀನು ಇಂಥ ಕೆಲಸ ಮಾಡೋದು ಇವಾಗ ಬೇಡ ಅಂತಾನೆ. ಅವ್ನ ಮನೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂದಮೇಲೆ ನೀನು ಯಾಕೆ ಹೋಗಕ್ಕೆ ಹೋದೆ? ಮರ್ಯಾದಿಲ್ದಾಳು. ಅಮ್ಮ ನಾನು ಹೇಳೋದು ಕೇಳಮ್ಮ. ನಾನು ಹೇಳೋದು ಕೇಳ್ಕೊಂಡು ಇಲ್ಲೋಡು. ನೀನು ಚೆನ್ನಾಗಿರೋದು ನೋಡಿ, ಸುಮ್ಮನೆ ಇಲ್ಲದ್ದೆಲ್ಲ ಯಾಕೆ ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ? ನೀನಾಯ್ತು ನಿನ್ನ ಕೆಲಸ ಆಯ್ತು ಅನ್ನಂಗಿರು ಸುಮ್ಮನೆ. ಬಾ ಬೇಕಾದ್ರೆ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆ ನೋಡುವಂತೆ. ನಮ್ಮ ಮನೆ ನೋಡೋಕ್ಕಾಗಿನೇ ಬಾ. ನೀನು ನೋಡಿದ್ರೆ ಜೀವಿತ ಒಳ್ಳೆ ಮನೆಗೆ ಬಂದಿದ್ಯಾ ಕಣೆ ಅಂತ ಅಂತೀಯ ನೀನು. ಕಣೆ ಮನೆ ಅಂತೀಯೋ, ದೊಡ್ಡ ಮನೆ ಮಸ್ತ ಹೊಲ ತಾಂಡವ್ರಂತೆ ಎಲ್ಲ ಹಂಗೆ ಅಂತಾರೆ. ಹುಡ್ಗನ ಸೆನಕ ಇದ್ದಾನ ಕಣೆ. ಬಿಡು ಜೀವಿತ ಹೆಂಗಾತು, ಹೋಗಿ ಸೇರ್ಕೊಂಡಿದ್ ಒಳ್ಳೇದಾತು. ನಾನು ಇವಾಗ ಹೆಂಗಿದ್ದೀನಿ ಬಾ. ರಾಣಿ ಮಹಾರಾಣಿ ಥರ ಇದ್ದೀನಿ ನಾನು. ಆ ಥರ ನನ್ನ ಲೆವೆಲೇ ಬದಲಾಗ್ಬಿಟ್ಟೈತೆ.
ಅಯ್ಯೋ ನೀನು ಅಲ್ಲ ನೀನು ಯಾಕಮ್ಮ ಇಷ್ಟೊಂದು ಇದು ಮಾಡ್ಕೊಂತೀಯ? ನನಗೆ ಅಲೇನೆ ಸಾಕಾಗ್ಬಿಟ್ಟಿತ್ತು, ಅದಕ್ಕೇನೆ ಹಿಂಗೆ ಮಾಡಿದ್ದು. ಏನು ಮಾಡ್ತೀನಿ, ನನಗೆ ಅಲೇನೆ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ನನ್ನ ಮಗ ನಾನು ಮಾತಾಡಿಸ್ತಿರ್ಲಿಲ್ಲ, ಬರೀ ಮಾಳಿ 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 ಅಕ್ಕರೆ ಮಳಿನ ಒಬ್ಳನ್ನೇ ಮಾತಾಡಿಸ್ತಿದ್ದು. ಅದಕ್ಕೆ ನಾನು ಮಾತಾಡಿಸ್ತಾ ಇರಲಿಲ್ಲ. ಅದಕ್ಕೆ ನನಗೆ ಭಾಳ ಸಿಟ್ಟು ಬಂತು. ನೋಡಪ್ಪ ನನಗೆ ಹೆಂಗೆ ನೋಡ್ಕೊಂಡು ನಾನು ಏನೇ ಬದುಕು ಮಾಡಿದ್ರು ನನಗೇನು ಒಂದಿಷ್ಟು ಬೆಲೆ ಕೊಡಲ್ಲ ಅಂತೇಳಿ ಅದಕ್ಕೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ನಾನು ಬಿಟ್ಟು ಹೋಗ್ಬಿಟ್ಟೆ. ಏನು ಮಾಡೋದು, ನಾನು ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ನಮ್ಮ ಮದುವೆ ಅವ್ರ ಮಧ್ಯೆ ಏನು ಇರಲಿಲ್ಲ, ಸುಮ್ಮನೆ ಕತೆ ಕಟ್ಟಿ ಮಾತಾಡಿದ್ರು. ನನಗೆ ಅದಕ್ಕೆ ಬೇಜಾರಾಗ್ಬಿಡ್ತು. ಅದಕ್ಕೆ ನಾನು ಇವಾಗ ಹಂಗೆ ಮಾಡ್ಕೊಂಡು ಹಂಗೆ ಇದೀನಿ ಕಣಮ್ಮ. ಅಲ್ಲ ಕಣೆ ಜೀವಿತ, ನೀನು ಯಾವ ಮಕ್ಕ ಇಟ್ಕೊಂಡು ಹೇಳಕ್ಕೆ ಬಂದಿದೀಯ, ನನ್ನ ಕರೆಯಕ್ಕೆ ಬಂದಿದೀಯೇ? ನಿನಗೇನು ನಾಚಿಕೆ ಆಗಲ್ವೇ? ಆಗುತ್ತಾ ಇಲ್ವಾ ನಾಚಿಕೆ? ಆಗುತ್ತಾ ಇಲ್ವೇ ನಿನಗೆ? ನೀನು ನಾಚಿಕೆ ಆಗಳಾಗಿದ್ರೆ ಕರೆಯಕ್ಕೆ ಬರ್ತಿರ್ಲಿಲ್ಲ. ಬೇಡಪ್ಪ ನಮ್ಮಮ್ಮ ಏನು ಅಂಬುತ್ತೆ, ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತೇಳಿ ನಾವು ಅಷ್ಟೊಂದೆಲ್ಲ ಹೇಳ್ಬಾರ್ದೆಲ್ಲ ಹೇಳ್ದಂಗೆ ಹೇಳಿ, ಜೀವಿತ ಚೆನ್ನಾಗಿರಮ್ಮ, ಯಾರೂ ಆಗಲ್ಲ, ನೀನು ಎಲ್ಲ ಚೆನ್ನಾಗಿತ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಂತೆಲ್ಲ ಹೇಳಿದೀವಿ. ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ ಅಂದಮೇಲೆ ನಿನ್ನ ಎಂಥ ಜನ್ಮನೆ? ನನಗೆ ನಿನ್ಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ಜೀವಿತ, ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿನಗೆ. ಬಿಡತ್ತ ಮರಮರು ಇಷ್ಟ ಅತ್ತ ಹೋಗ ಹೇಳತ್ತ ಪಾಡಿ ಅವಳು ಸೇನಕ್ಕೆಲ್ಲ ಅಂತ ಸುಮ್ಮನೆ ಯಾಕೆ ಇದು ಮಾಡ್ತೀಯ? ಹೋಗ ಅವಳು ಐದಾಳೆ ಅಂದರೆ ಸುಮ್ಮನೆ ಅವಳು ಇರ್ತಾಳೆ, ಏನು ಕಡಿಮೆ ಆಗಿಲ್ಲ, ಒಳ್ಳೆ ಮನೆಯೇ ಆರಿಸ್ಕೊಂಡವಳೆ, ಇರೋ ತಕ್ಕ ಇದ್ದು ಒಳ್ಳೆ ಮನೆಗೆ ಹೋಗಿ ಅವಳು ಸುಮ್ಮನೆ ಯಾತು ಇಲ್ಲಿ ಇವಾಗ ನೀನೇನು ಪಾಪ ಅವಳು ಇವ್ರು ಹಂಗೆ ಇದು ಮಾಡೋರು ಸುಮ್ಕಿರಿ, ಇವರು ಒಳ್ಳೆಯರಲ್ಲ. ಇಲ್ಲಿ ನೀನು ಏನೇ ಅಂದ್ರೂ ಅವ್ರನ್ನ ನಂಬಾರ್ದು. ಇವ್ರು ಎಂತಾರಂಬೋದು ನಿನಗೆ ಗೊತ್ತಿಲ್ಲ, ಭಾಳ ಒಂಥರ ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ಇವರು. ಅಯ್ಯೋ ನಿನಗೆ ಗೊತ್ತಿಲ್ಲ ಮರಮ್ಮ, ಭಾಳ ಒಂಥರ ಈ ಜೀವಿತದ ಮೇಲೆ ಭಾಳ ಇದು ಮಾಡೋರು ಇವ್ರು. ಸುಮ್ಕಿರೋಳು, ಹೋಗಿ ಅವಳು ಪಾಡಿಗಳು ಇರೋದೇ ವಾಸ. ಇವತ್ತು ಒಳ್ಳೆ ಮನೆ ಆರಿಸ್ಕೊಂಡವಳೆ, ಊಡ ಮನೆ ಸಿಕ್ಕಿದ ಮೇಲೆ ಇನ್ಯಾಕಿ ಇಲ್ಲೂ ಆಟೋನು ನೇತಿದ್ದು ಉಳೈಕೊಂಡು ಮಾಡೋದಕ್ಕೆ ನಾನು ನೆಮ್ಮದಿಯಾಗೆ ಊಡ ಮನೆ ಸಿಕ್ಕೈತೆ, ಯಾಕೆ ನೆಮ್ಮದಿಯಾಗಿರ್ಬಾರ್ದು? ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು. ಸುಮ್ಕಿರೆ ನೋಡಮ್ಮ, ನಿನ್ನ ಮಗ ಸೊಸೆ ನಿಮ್ಮ ಯಜಮಾನ್ರು ನಮ್ಮಪ್ಪ ಪಾಂಡಪ್ಪ ಎಲ್ಲರೂ ನನ್ನ ಹತ್ರ ಬರಬೇಕು. ಹಂಗಿರ್ತೀನಿ ನಾನು, ಎಲ್ಲರೂ ನನ್ನ ಹತ್ರನೇ ಮಾತಾಡಿಸ್ಕೊಂಡು ಎಲ್ಲರೂ ಬರಬೇಕು. ದುಡ್ಡಿನ ಕಾಸಿನಾಗ ಎಲ್ಲದ್ರಾಗೂ ಚೆನ್ನಾಗಿದ್ದಾಳಲ್ಲಪ್ಪ ಅಂತ ಬಂದೇ ಬರ್ತೈತೆ. ನಮ್ಮಪ್ಪ ಎಲ್ಲ ಒಂದಿಟ್ಟು ಮುಂದುವರೆದ್ರೆ ಯಾರಾದರೂ ಬಂದೇ ಬರ್ತಾರೆ. ನೋಡು, ಇನ್ಮೇಲಿಂದ ನಾವೇನೇನು ಯಾತು ತಲೆ ಕೆಡಿಸ್ಕೊಳಲ್ಲ ಎಲ್ಲ. ಇನ್ಮೇಲೆ ನಾನು ಒಳ್ಳೆ ಮನೆಗೆ ಸೆಟಲ್ ಆಗಿಬಿಟ್ಟಿದ್ದೀನಿ, ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಅಷ್ಟೇ. ನೀವೆಲ್ಲರೂ ಒಂದಲ್ಲ ಒಂದು ದಿವಸ ನನ್ನ ಹತ್ರ ಬರಬೇಕು. ಹಂಗಾಗುತ್ತೆ ನೋಡ್ರಿ. ನಾನು ಅಷ್ಟೇ ಇದ್ರಿಗೆ ಬೆಳಿತೀನಿ, ನೀವು ನನಗಿನ್ನ ಕೆಳಗಿರ್ತೀರ. ಅವಾಗ ಸಹಾಯಕ್ಕಾಗಲಿ ಯಾವುದಾದ್ರೂ ಒಂದು ಸಹಾಯಕ್ಕಾಗಲಿ ಬಂದೇ ಬರ್ತೀರ. ಜೀವಿತನ ಕೇಳ್ರಿ ಅಂತಿರ್ತೀರ, ಯಾವುದೊಂದು ದುಡ್ಡು ಪಡ್ಡು ಯಾವುದೊಂದು ವಿಚಾರದಲ್ಲೇ ಆಗಲಿ ಎಲ್ಲ ಜೀವಿತನ ಕೇಳ್ರಿ ಅಂತ ಹೇಳ್ತಾ ಇರ್ತೀರ. ಹೋಗಿ ನಾನು ನನ್ನ ಮಗ ನನ್ನ ಸೊಸೆ ಹೆಂಗೆ ಕಷ್ಟಪಟ್ಟು ಮಾಡ್ಕೊಂಡು ತಿಂತೀನಿ, ನನ್ನ ಗಂಡನಿಗೆ ಕಷ್ಟಪಡೋದು ಕಣಿ. ನಿಂದೇನೇನು ಯಾರೇನು ಕಾತ್ಕೊಂಡಿರಲ್ಲ. ನನ್ನ ಮಗ ಸೊಸೆ ಎಲ್ಲರೂ ಬರ್ತಾರಂತೆ, ಅದು ಹೆಂಗೆ ಬರ್ತಾರೆ? ಸುಮ್ಮನೆ ಈಗ ನೀನು ಜಾಸ್ತಿ ಮಾತಾಡ್ಬೇಡ ಅಂತಾಗೆ ಸುಮ್ಮನೆ ಹೋಗೋದು ಕಲಿ. ನೀನು ಮಾತಾಡ್ಸೋಕ್ಕೂ ಬರಬೇಡ, ಏನು ಬರಬೇಡ. ನನಗೆ ಅಲ್ಲೇ ಭಾಳ ಬೇಜಾರಾಗ್ಬಿಟ್ಟೈತೆ ನೀನು ಮಾಡಿರೋ ಇದಕ್ಕೆ. ನಾವು ಅಷ್ಟೊಂದೆಲ್ಲ ನ್ಯಾಯ ಪಂಚಾಯತಿ ಮಾಡಿ ಅಷ್ಟೊಂದೆಲ್ಲ ಬುದ್ಧಿ ಹೇಳಿ ಬಿಟ್ಟಿದ್ದಕ್ಕೆ ನಮ್ಗೇನು ಬೆಲೆ ಗೌರವ ಕೊಟ್ಟೆ ನೀನು? ನಮ್ಗೇನು ಬೆಲೆ ಕೊಟ್ಟೆ? ಅಷ್ಟೇನೆ. ಸುಮ್ಮನೆ ಹೋಗೋದು ಕಲಿ ಇಲ್ಲಿಂದ, ಸುಮ್ಮನೆ ಮಾತಾಡ್ಬೇಡ. ನಮ್ಮಮ್ಮ ಇನ್ನು ಮನೆ ನೋಡಿ ಒಂದು ಬಾರಮ್ಮನ ಮನೇನ ಅಂತ ಕರೆದ್ರೆ ಬರಲ್ಲ ಅಂತೈತಿ. ನಮ್ಮಮ್ಮಗೆ ದುಡ್ಡು ಮನೆಯೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಎಲ್ಲ ಚೆನ್ನಾಗಿರೋದಂದ್ರೆ ನಮ್ಮಮ್ಮಗೆ ಭಾಳ ಇಷ್ಟ. ಅವಾಗ ನಾನು ಏನು ತಪ್ಪು ಮಾಡಿದ್ರು ಮುಚ್ಚಾಕಮತ್ತೆ ಅಂತ ನಾನು ಅಂದ್ಕೊಂಡೆ. ಆದ್ರೆ ನಮ್ಮಮ್ಮಗೆ ಒಂದು ಸ್ವಲ್ಪ ಕೋಪ. ಆಮೇಲೆ ಇನ್ನೊಂದು 2 ದಿವಸ ಸರಿ ಹೋಗುತ್ತೆ ಅಷ್ಟೇ. ನನ್ನ ಮೇಲೆ ಭಾಳ ಪ್ರೀತಿ ಅಲ್ಲ ನಮ್ಮಮ್ಮನಿಗೆ, ಅದಕ್ಕೆ ನಾನು ಹೇಳಿದ್ದು ಕೇಳುತ್ತೆ ಅಂದ್ಕೊಂಡ್ರೆ ಅವರು ನನಗೆ ಮಾತಾಡ್ತಾರೆ. ಏನು ಮಾಡೋದು? ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.